ಹೊಡೆಯುವಾಗ ನಾನು ಮಧ್ಯದಲ್ಲಿ ಹೋಗ್ತೀನಿ ಸರ್. ಮಧ್ಯದಲ್ಲಿ ಹೋದ್ಮೇಲೆ ನಿಮಗೆ ಪರ್ಮಿಷನ್ ಏನಿದೆ, ನಿಮಗೆ ಗಾಡಿಗಳು ಹಿಡಿಯೋಕ್ಕೆ ಪರ್ಮಿಷನ್ ಏನಿದೆ, ಫಸ್ಟ್ ನೀವು ರೈತರಿಗೆ ಇದು ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ನಿಮಗೆ ಪರ್ಮಿಷನ್ ಏನಿದೆ ಅಂತೇಳಿ ಆಮೇಲೆ ಗಾಡಿ ಟ್ಯಾಂಕ್ ಕಂಟೈನರ್ ಪಕಡೆ ಇಸ್ಕೊ ಮಾರನಾ ಇವ್ನು ಹೊಡಿಬೇಕು, ಇವನೇ ಮೇನ್ ಕಾರಣನೇ ಇವನೇ ಅಂತಂದು ಇದು ಮಾಡ್ತಾರೆ. ನಾನಂತೀನಿ ನೋಡ್ರಿ ನಮ್ಮ ಕೆಲಸ ಅದು ಏನು ನಂದೇನು ತಪ್ಪಿಲ್ಲ. ಗಾಡಿ ಹಿಡಿದಾದ್ಮೇಲೆ ನಾವು ಬರಬೇಕಾಗುತ್ತೆ. ನಮ್ಮ ಕೆಲಸ ನಾವು ಸಂಘದಾಗಿದ್ದೀವಿ, ನಾವು ಮಾಡಲೇಬೇಕು ಆ ಕೆಲಸ, ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ ಮೇಲೆ ನೀನು ಏನಕ್ಕೆ ಬಂದಿದ್ದಿ, ಬಿಟ್ಟಿದ್ದೇನೆ, ನೀನೇನಕ್ಕೆ ಬೈದಿಲ್ಲ, ಸ್ಟೇಷನ್ ನೀನೇ ಇದ್ದಿಲ್ಲ, ನೀನೇ ಇದಕ್ಕೆಲ್ಲ ಕಾರಣ, ನೀನು ಇಸ್ಕೊ ಮಾರನಾ ಇವ್ನು ಹೊಡಿಬೇಕು, ನಾವು ಬಿಡಬಾರ್ದು ಅಂತೇಳಿ ಮೂರ್ಮೇಲೆ ಕ್ಯಾಂಪಲ್ಲಿ ಫಸ್ಟ್ ನಾನು ಹೊಡಿತಾರೆ. ಗಾಡಿ ಮೇಲೆ ಕೂತ್ಕೊಂಡು ಹೊಡೆದು ಗಾಡಿ ಕೀ ಕಸ್ಕೊಂಡು ವೈಟ್ ಶರ್ಟ್ ಹಾಕೊಂಡಿರ್ತಾನೆ ಅಂಗೇರಿ ಹೊಡೆದು ನ್ಯಾಷನಲ್ ಲೇಔಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 200 ಜನ ಕಲಿತಾರೆ. ಅದರಲ್ಲಿ ಕೆಲವರು ನಾನು ಕೊಳಪಾಟೆ ಹಿಡಿದು ಕೈ ಮಾಡಿ ಅಪ್ಪ ಅಮ್ಮನ ಮೇಲೆ ಕೆಟ್ಟ ಮಾತಾಗಿ ಬೈದು ನನ್ನ ಏನ್ ಮಾಡಕ್ಕೂ ರೆಡಿ ಇದ್ದಿಲ್ಲ, ಮಾಡಕ್ಕೂ ರೆಡಿ ಇದ್ರು. ಆ ಥರ ನನಗೆ ಹೆದರಿಕೆ ಹಾಕಿದ್ರು. ಅದಾದ ತಕ್ಷಣ ನಮ್ಮ ಕಾರ್ಯಕರ್ತರು ಹುಡುಗರು ಬಂದ್ಮೇಲೆ ಅದರಲ್ಲಿ ಒಬ್ಬ ಮನೋಹರ್ ಅನ್ನೋರಿಗೆ ತುಂಬಾ ಹಿಡಿದಿದೆ ಕಲ್ಲಲ್ಲಿ. ಅವ್ರು ಯಾವ ತರ ಹೊಡೆದಿದ್ದಾರೆ ಮೈಯೆಲ್ಲ ಫ್ರಾಕ್ಚರ್ ಆಗಿದೆ, ಆ ತರ ಹೊಡೆದಿದ್ರು.